ಕಣ್ಣಿ ಇದೆಯಲ್ಲ, ಇದನ್ನು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳ್ಕೋಬೇಕು. ಇನ್ನೊಬ್ರು ಸಹಾಯ ಬೇಕು, ಒಬ್ಬರು ಕೈಲಿ ಮಾಡೋದಕ್ಕಾಗಲ್ಲ ವಿಡಿಯೋನ, ಆದರೂ ಕೂಡ ನಿಮಗೋಸ್ಕರ ಟ್ರೈ ಮಾಡ್ತಿದ್ದೀನಿ. ನೋಡಿ ಕಣ್ಣಿದೆಯಲ್ಲ, ಅದನ್ನು ಹಾಕ್ಬೇಕು. ಅದು ಯಾವ ಔಷಧಿ ಗೊತ್ತಾ? ನೋಡಿ ಇದೆ ಹೈ ಡ್ರಾಪು. ಇದು ಎಲ್ಲ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಇದನ್ನು ಮೇಯ್ನು ಕಣ್ಣಿಗೆ ಹಾಕಲೇಬೇಕು. ಈ ಡ್ರಾಪ್ಸ್ನ ಹಾಕಿದ್ರೆ ಕ್ಯೂರ್ ಆಗುತ್ತೆ. ನೋಡ್ತಿರ್ಬೋದು ನೋಡಿ, 2 ಡ್ರಾಪ್ಸು. ಲಾಸ್ಟ್ ವೀಕು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಕೋಳಿಗೆ ಈ ರೋಗ ಬಂದಿರುತ್ತೆ, ನಿಮ್ಮ ಕೋಳಿಗಳು ಕೂಡ ಈ ರೋಗ ಬಂದಿರ್ಬೋದು ನೋಡ್ಕೊಳ್ಳಿ ಅಂತ. ಅದಕ್ಕೆ ಮೆಡಿಸಿನ್ ಕೊಡೋದನ್ನ ಹೇಳಿರಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ಮೆಡಿಸಿನ್ ಯಾವ ರೀತಿ ಹಾಕಬೇಕು ಮತ್ತು ಯಾವ ಮೆಡಿಸಿನ್ ಅಂತ ಹೇಳಿದ್ದೀನಿ. ಕಂಪ್ಲೀಟ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ತುಂಬ ಜನ ಕಾಮೆಂಟಲ್ಲಿ ತುಂಬ ಬೈದಿದ್ದೀರಾ. ನೋಡಿ ಇಲ್ಲಿ ರೋಗ ಬಂದಿರೋ ಕೋಳಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಕಳೆದ ಬರ್ತೈತೆ ಎಲ್ಲ ಕೋಳಿಗಳಿಗೆ. ಅಲ್ಲೊಂದು ಕೋಳಿ ಇದೆ ನೋಡಿ, ಅದು ಕಣ್ಣು ಮುಚ್ಚೋಗಿದೆ, ಅದಕ್ಕೆ ಕಣ್ಣು ಕಾಣಿಸ್ತಿಲ್ಲ. ಅದೇ ಕೊಯ್ಯಜ ರೋಗ ಅಂತ. ಅದು ಎಲ್ಲಿ ಹೋಗ್ತಿದ್ದೀನಿ ಎಲ್ಲಿ ಬರ್ತಿದ್ದೀನಿ ಅದಕ್ಕೆ ಗೊತ್ತಾಗ್ತಿಲ್ಲ. ಒಂದು ಕಣ್ಣು ಮಾತ್ರ ಕಾಣಿಸ್ತೈತೆ. ಇಲ್ಲಿ ಮೇವು ಹಾಕಿದ್ರೆ ಅದು ಬರ್ತಿಲ್ಲ, ಗಾಬರಿಗೆ ಓಡಾಡ್ತೈತೆ. ನಿಮ್ಗೆ ಅನ್ಸುತ್ತೆ ನೋಡಿ, ಅದು ಚೆನ್ನಾಗೈತೆ ಕೋಳಿ, ಚೆನ್ನಾಗಿ ಕಾಣಿಸ್ತೈತೆ ಕೋಳಿ. ನೋಡಿ ಮೇವು ಹಾಕಿದ್ರು ಕೂಡ ಅದು ಬರ್ತಿಲ್ಲ. ಆ ಕೋಳಿ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಆದರೂ ಕೂಡ ಅದಕ್ಕೆ ರೋಗ ಬಂದಿದೆ. ಬನ್ನಿ ಅದಕ್ಕೆ ಮೆಡಿಸಿನ್ ಹಾಕೋಣ ಇವಾಗ. ನೀವೇ ನೋಡಿ ಈ ಕೋಳಿ ಅಬ್ಸರ್ವ್ ಮಾಡಿ, ನೋಡೋಕೆ ಚೆನ್ನಾಗಿ ಕಾಣ್ತೈತೆ ಅಲ್ಲ. ನೋಡಿ ರೈಟ್ ಹೈ ಐತೆ, ಬಟ್ ಆದರೆ ಲೆಫ್ಟ್ ಐ ಇಲ್ಲ. ಇದೇನಕ್ಕಿಲ್ಲ ಅಂದರೆ ಇದಕ್ಕೆ ಕ್ರಯೋಜ್ ರೋಗ ಬಂದಿತ್ತು. ಆದರೆ ಅದು ನಾನು ನೆಗ್ಲಿಜೆನ್ಸಿ ಮಾಡಿದೆ. ಆ ನೆಗ್ಲಿಜೆನ್ಸಿ ಮಾಡಿದ್ದಕ್ಕೇ ಈ ರೀತಿ ಕಣ್ಣು ಹೋಗಿದೆ. ನೀವು ಕೂಡ ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ. ಇದು ಸ್ಟಾರ್ಟಿಂಗಲ್ಲೇ ಬಂದು ಫಸ್ಟ್ ಸ್ಟೇಜಲ್ಲೇ ಗೊತ್ತಾಗ್ಬಿಡುತ್ತೆ ಆ ರೋಗ ಬರ್ತೈತೆ ಅಂತ. ಹೆಂಗೆ ಅಂದರೆ ಕಣ್ಣ ಹತ್ರ ನೊರೆ ಬರುತ್ತೆ, ನೊರೆ ಹರಿತಾ ಇರುತ್ತೆ. ಮತ್ತು ಅದಾದಮೇಲೆ ನೆಕ್ಸ್ಟು ಕಿವಿ ಕಡ್ಕೊಳ್ಳುತ್ತೆ ಮತ್ತು ಕಣ್ಣು ಮುಚ್ಕೊಳ್ಳುತ್ತೆ. ಅದು ಫೈನಲ್ ಸ್ಟೇಜು. ಕಣ್ಣು ಮುಚ್ಕೊಂಡ ತಕ್ಷಣ ಆವಾಗ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನು ಮಾಡಬೇಕಂದ್ರೆ ಮುಂಚೆನೇ ಸ್ಟಾರ್ಟಿಂಗಲ್ಲೇ ಆ ನೊರೆ ಥರ ಬರ್ತಾ ಇರುತ್ತೆ ಮತ್ತು ಕಣ್ಣು ಮುಚ್ಕೊಳ್ಳುತ್ತಲ್ಲ, ಆ ಟೈಮಲ್ಲಿ ಒಂದು ಔಷಧಿ ಇದೆ, ಅದನ್ನು ಹಾಕಬೇಕು. ಅದು ಯಾವ ಔಷಧಿ ಗೊತ್ತಾ? ನೋಡಿ ಇದೆ ಹೈ ಡ್ರಾಪು. ಇದು ಎಲ್ಲ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಇದನ್ನು ನಿಮ್ಮ ಫಾರ್ಮ್ ಹೌಸಲ್ಲಿ ಇರಲೇಬೇಕು. ತೆಗ್ದು ಇಟ್ಕೊಂಡಿರಿ, ಬೆಸ್ಟು. ನನ್ನ ಕೋಳಿಗೆ 2-3 ಕೋಳಿಗೆ ಕ್ಯೂರ್ ಆಗಿದೆ, ವಾಸಿಯಾಗಿದೆ. ಸೊ ಬನ್ನಿ ಇವಾಗ ಏನು ಮಾಡಬೇಕಂದ್ರೆ ನೋಡಿ ಕೋಳಿ ಕಣ್ಣಿ ಇದೆಯಲ್ಲ, ಇದನ್ನು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳ್ಕೋಬೇಕು. ಇನ್ನೊಬ್ರು ಸಹಾಯ ಬೇಕು, ಒಬ್ಬರು ಕೈಲಿ ಮಾಡೋದಕ್ಕಾಗಲ್ಲ ವಿಡಿಯೋನ, ಆದರೂ ಕೂಡ ನಿಮಗೋಸ್ಕರ ಟ್ರೈ ಮಾಡ್ತಿದ್ದೀನಿ. ನೋಡಿ ಕಣ್ಣಿದೆಯಲ್ಲ, ಇದನ್ನು ಉಗುರು ಬೆಚ್ಚಗಿರೋ ನೀರಲ್ಲಿ ಮತ್ತು ಉಪ್ಪು ಹಾಕ್ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಉಪ್ಪು ಮತ್ತು ಉಗುರು ಬೆಚ್ಚಗಿರೋ ನೀರು ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು, ಅದಾದಮೇಲೆ ನೋಡಿ ಈ ಡ್ರಾಪ್ಸ್ ಹೇಳಿದ್ನಲ್ಲ, ಇದನ್ನು 2 ಡ್ರಾಪ್ಸು ಕಣ್ಣಿಗೆ ನೋಡ್ತಿರ್ಬೋದು. ಇದನ್ನು ಮೇಯ್ನು ಕಣ್ಣಿಗೆ ಹಾಕಲೇಬೇಕು. ಈ ಡ್ರಾಪ್ಸ್ನ ಹಾಕಿದ್ರೆ ಕ್ಯೂರ್ ಆಗುತ್ತೆ. ನೋಡ್ತಿರ್ಬೋದು ನೋಡಿ 2 ಡ್ರಾಪ್ಸು, ಬೆಳಿಗ್ಗೆ 2 ಡ್ರಾಪ್ಸು ಮತ್ತು ಸಂಜೆ 2 ಡ್ರಾಪ್ಸು. ದಿನದಲ್ಲಿ 2 ದಿನ ಕಂಟಿನ್ಯೂ 2-3 ದಿನ ಹಾಕೊಂಬಂದರೆ ಕ್ಯೂರ್ ಆಗಿಬಿಡುತ್ತೆ. ನಮ್ಮ ಬೇರೆ ಕೋಳಿ ಎಲ್ಲ ಚೆನ್ನಾಗಿ ಕ್ಯೂರ್ ಆಗಿದೆ. 3 ಕೋಳಿಗೆ ಬಂದಿತ್ತು ರೋಗ, 2 ಕೋಳಿ ಚೆನ್ನಾಗಿ ಕ್ಯೂರ್. ಇದಕ್ಕೆ ನಾವು ಏನು ಮಾಡೋದು ಅಂದರೆ ಔಷಧಿ ಹಾಕ್ತಿಂದ ನೆಗ್ಲಿಜೆನ್ಸಿ ಮಾಡೋದು. ಸೊ ಅದಕ್ಕೋಸ್ಕರ ಈ ಥರ ಆಗಿದೆ ಕಣ್ಣು. ನೋಡ್ತಿರ್ಬೋದು ನೀವೇ ನೋಡಿ ಯಾವ ರೀತಿ ಆಗಿದೆ ಅಂತ ಕಣ್ಣು. ಮತ್ತು ಇದು ರೋಗ ಏನು ಮಾಡುತ್ತೆ ಅಂದರೆ ಕೋಳಿ ಸಾಯ್ಲಿಕ್ಕೆ ಬಿಡಲ್ಲ. ಆದರೆ ಕೋಳಿ 1 kg ಇತ್ತು ಅಂದರೆ ವಿತಿನ್ 15 ದಿವಸದಲ್ಲಿ ಅರ್ಧ kg ಬಂದ್ಬಿಡುತ್ತೆ, ಫುಲ್ ಸುಂಡೋಗುತ್ತೆ. ಕಣ್ಣೆ ಮೇವು ಮೇಯ್ತದು. ಸೊ ಮೇಯ್ದ್ರು ಕೂಡ ಜೀರ್ಣ ಆಗೋಲ್ಲ, ಅದಕ್ಕೆ ಆ ರೀತಿ ಆಗಿಬಿಡುತ್ತೆ. ನೆಗ್ಲೆನ್ಸಿ ಮಾಡೋಕ್ಕೆ ಹೋಗ್ಬಿಡಿ ನೀವು ಕೂಡ. ಅದ್ರ ಜೊತೆಗೆ ಮತ್ತು ಈ ಆ್ಯಂಟಿಬಯೋಟಿಕ್ ಔಷಧಿ ಇದು ಕೂಡ ಮೇನ್ ಇರಲೇಬೇಕು. ಇದು ಕೂಡ ಏನಕ್ಕೆ ಅಂದರೆ ರೋಗ ಬರ್ದಂಗೆ ಅವಾಯ್ಡ್ ಮಾಡುತ್ತೆ ಈ ಆ್ಯಂಟಿಬಯೋಟಿಕ್ಕು. ಇದೆಲ್ಲ ಆದಮೇಲೆ ಈ ಕೋಳಿನ ದೊಡ್ಡ ಕೋಳಿ ಜೊತೆ ಬಿಡಲೇಬಿಡಿ, ಬೇರೆ ಕೋಳಿ ಜೊತೆ ಸಪ್ರೇಟ್ ಕೌಚ್ ಹಾಕ್ಬಿಡಿ. ಮೇಯ್ನ್ ಬೇಕಿರೋದು ಸಪ್ರೇಟ್. ಅದು ಕ್ಯೂರ್ ಆಗೋದು ಸಪ್ರೇಟ್ ಕೌಚ್ ಹಾಕಬೇಕು, ಸಪ್ರೇಟ್ ಇಡಬೇಕು. ಮೇವು ಕೂಡ ಅದಕ್ಕೆ, ನೀರು ಕೂಡ ಸಪ್ರೇಟು. ಏನಕ್ಕೆ ನೊರೆ ಬರುತ್ತಲ್ಲ, ಬೇರೆ ಕೋಳಿ ನೀರು ಕುಡಿದಾಗ ಹರಡೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.